ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಾರ್ಟ್ ಲಿವರ್ ಫ್ರೈಯನ್ನು ಮಾಡ್ತಾಯಿದ್ದೀನಿ. ಈ ಹಾರ್ಟ್ ಲಿವರ್ ಫ್ರೈ ಅನ್ನೋದು ಮಾಮೂಲಿಯಾಗಿ ಎಲ್ಲರೂ ಮಾಡ್ತಾರೆ, ಬಟ್ ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬಾ ಒಳ್ಳೆ ಟೇಸ್ಟ್ ಅನ್ನೋದು ಬರುತ್ತೆ. ಆಯಿಲ್ ಹಾಕ್ಕೊಂಡು ಅದಕ್ಕಾದಮೇಲೆ ಚಕ್ಕೆ ಒಂದು, ಲವಂಗ ಒಂದು, ಮತ್ತು ಏಲಕ್ಕಿ ಒಂದು ಹಾಕಿದ್ದೀನಿ, ಮತ್ತು ಒಂದು ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ. ಈ ಕಡಾ ಮಸಾಲ ಹಾಕೋದ್ರಿಂದ ನಾನ್ ವೆಜ್ಜಲ್ಲಿ ಒಳ್ಳೆ ಘಮ ಬರುತ್ತೆ. ಆ ಘಮ ಅನ್ನೋದು ನಾವು ಪೌಡ್ರ್ ಹಾಕಿದಾಗ ಆ ಟೇಸ್ಟ್ ಅನ್ನೋದೇ ಚೇಂಜ್ ಮಾಡಿಬಿಟ್ಟಿರುತ್ತೆ. 6-7 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಮತ್ತು ಈರುಳ್ಳಿ ಒಂದು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಹಾರ್ಟ್ ಲಿವರ್ ಅನ್ನೋದು ವಯಸ್ಸಾಗಿರೋರಿಗೆ, ಮಕ್ಕಳಿಗೆ ತುಂಬಾ ಚೆನ್ನಾಗಿ ಜೀರ್ಣಶಕ್ತಿಗೆ ಒಳ್ಳೆಯದು. ನಾವು ಚಿಕನ್ ಮಟನ್ಗೆ ನಾನು ಹಾರ್ಟು ಮತ್ತು ಲಿವರ್, ಇದು ಚಿಕನ್ ಹಾರ್ಟು ಮತ್ತು ಲಿವರು ಈ ಥರ ಮಾಡಿ ಕೊಡೋದ್ರಿಂದ ಸ್ವಲ್ಪ ಸಾಫ್ಟಾಗಿರುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ನಾನ್ ವೆಜ್ಜು ನಮಗೆ ಅಗಿಯೋಕ್ಕಾಗಲ್ಲ ಅನ್ನೋರಿಗೆ ಈ ಒಂದು ಐಟಮನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗೊಜ್ಜಾಗಿ ಮಾಡಿಕೊಂಡ್ರೆ ಅನ್ನಕ್ಕೆ, ಚಪಾತಿಗೆ, ಮುದ್ದೆ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಡ್ರೈ ಫ್ರೈಯಾಗಿ ಮಾಡಿಕೊಂಡ್ರೆ ಬೇರೆ ರಸನ, ಸಾಂಬಾರನ್ನ ಜೊತೆನೂ ಇದನ್ನು ನಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ, ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಾನು ಅರ್ಧ ಕೆಜಿಗೆ ಮಾಡ್ತಾಯಿದ್ದೀನಿ. ಹಾರ್ಟು ಮತ್ತು ಲಿವರ್, ಚಿಕನ್ ಹಾರ್ಟ್ ಲಿವರನ್ನು ಮಾಡ್ತಾಯಿರೋದು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ, ಮತ್ತು ಖಾರದ ಪುಡಿ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಧನಿಯಾ ಪುಡಿಯನ್ನು ಹಾಕ್ಕೊಂಡು 1-1.5 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ಳೋಣ. ಈ ಎಲ್ಲ ಮಸಾಲೆಗಳನ್ನು ಆಯಿಲಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ಳಿ ಫಸ್ಟು, ಈರುಳ್ಳಿ ಜೊತೆಲೇ. ಮತ್ತು ನಾವು ಟೊಮೊಟೊ ಹಾಕಿದ್ಮೇಲೆ ಹಸಿ ಮಸಾಲೆ ಅನ್ನೋದು ಆಗೋಗುತ್ತೆ. ಅದಕ್ಕೋಸ್ಕರ ಇವಾಗ ಒಂದು ಟೊಮೊಟೊನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮುಚ್ಚಿಟ್ರೆ ಸ್ವಲ್ಪ ಗೊಜ್ಜಾಗಿ ಬರುತ್ತೆ. ಸ್ವಲ್ಪ ಇದು ಈರುಳ್ಳಿ ಮತ್ತು ಟೊಮೊಟೊ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಚೆನ್ನಾಗಿ ಗೊಜ್ಜಾಗಿ ಬರುತ್ತೆ. ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ತೊಳೆದಿಟ್ಟಿರುವಂತಹ ಲಿವರ್ ಮತ್ತು ಹಾರ್ಟನ್ನು ಹಾಕ್ತಾಯಿದ್ದೀನಿ. ಲಿವರು ಹಾರ್ಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಕಲಸೋದಕ್ಕೆ ಹೋಗ್ಬೇಡ್ರಿ. ಮಸಾಲೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಮಸಾಲೆಗೆ ಪೀಸ್ಗೆಲ್ಲನೂ ಮಸಾಲೆ ಅಂಟೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಕಲಿಸ್ಬಿಟ್ರೆ ಪುಡಿ ಆಗೋಗ್ಬಿಡುತ್ತೆ. ಸಿಮ್ಮಲ್ಲೇ ಸ್ವಲ್ಪ ಬೇಯಿಸ್ಕೊಳ್ಳಿ. 1 ಟೀ ಸ್ಪೂನಷ್ಟು ಮೆಣಸು, ಒಂದು 4-5 ಎಸ್ಳು ಬೆಳ್ಳುಳ್ಳಿಯನ್ನು ಕುಟ್ಕೊಳ್ಳೋಣ. ಇದು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಆಗಿದೆ. ಇವಾಗ ಸ್ವಲ್ಪ ಕಲಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ. ಫ್ರೈ ಆದ್ದರಿಂದ ನಾನು ನೀರನ್ನು ಆ್ಯಡ್ ಮಾಡ್ತಾಯಿಲ್ಲ, ಇದರಲ್ಲಿ ನೀರಿರೋದನ್ನೇ ಬಿಟ್ಕೊಂಡಿರೋದು. ಇದಾಗಿದೆ. ಇವಾಗ ಎಣ್ಣೆ ಎಲ್ಲ ಬಿಡ್ತಾ ಇದೆ ಸೈಡಲ್ಲಿ. ಇವಾಗ ಆಗಿದೆ. ಇವಾಗ ಕೊತ್ತಂಬರಿ ಹಾಕ್ಕೊಂಡು ನಾವು ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಕುಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಕುಟ್ಟಿ ಚಿಕನ್ಗೆ ಆಗಲಿ ಮಟನ್ಗೆ ಆಗಲಿ ಹಾಕೋದ್ರಿಂದ ಲಾಸ್ಟಲ್ಲಿ ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತು ಅದರ ನಾನ್ ವೆಜ್ ಒಂದು ಕೌಸ್ ವಾಸನೆ ಇರುತ್ತಲ್ವ, ಅದು ಬರ್ದಂಗೆ ಇದು ಬೆಳ್ಳುಳ್ಳಿ ಮತ್ತು ಮೆಣಸು ತುಂಬಾ ಚೆನ್ನಾಗಿ ಅದನ್ನು ಕವರ್ ಮಾಡುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ನಮ್ಮ ಅತ್ತೆ ರೆಸಿಪಿ. ನಮ್ಮ ಅತ್ತೆಯವರು ಈ ಥರ ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಕುಟ್ಟಿ ಲಾಸ್ಟಲ್ಲಿ ಹಾಕೋದ್ರಿಂದ ನಾನ್ ವೆಜ್ಜಲ್ಲಿ ಇರುವಂಥ ಕೌಸ್ ವಾಸನೆ ಬರದಲ್ಲೇ ಇರುತ್ತೆ. ಆಲ್ಮೋಸ್ಟ್ ಇದಾಗಿದೆ. ಇವಾಗ ಚಪಾತಿ, ಅನ್ನ, ಮುದ್ದೆ ನಿಮ್ಗೆ ಯಾವ್ದು ಬೇಕೋ ಅಂದರೆ ಅದಕ್ಕೆ ನೀವು ಇದನ್ನು ಸರ್ವ್ ಮಾಡ್ಕೊಂಡು ತಿನ್ಬೋದು. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ರೆಸಿಪಿ ಬಗ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.